ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕೊಟ್ಟ ಮಾತಿಗೆ ಡಿಕೆ ಶಿವಕುಮಾರ್ ತಪ್ಪಿದ್ರ, ಹಿಂಗಾಗಿ ಆಕಾಂಕ್ಷಿಗಳು ಇವತ್ತು ರಸ್ತೆಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತಮ್ಮದೇ ಪಾರ್ಟಿ, ತಮ್ಮದೇ ನಾಯಕರ ವಿರುದ್ಧ ಆಕ್ರೋಶದ ಮಾತುಗಳನ್ನ ಆಡ್ತಾ ಇದ್ದಾರೆ. ದೆಹಲಿಗೆ ಹೋಗೋದು ಬರೋದು, ದೆಹಲಿಗೆ ಹೋಗೋದು ಬರೋದು. ಸಂಪುಟ ವಿಸ್ತರಣೆ ಯಾವಾಗ ಅನ್ನುವಂತ ಪ್ರಶ್ನೆ ಇತ್ತು. ಫೈನಲಿ ಸಂಪುಟ ವಿಸ್ತರಣೆ ಆಯ್ತು. ಆದ್ರೆ ಆಕ್ರೋಶ ಸ್ಫೋಟಕ್ಕೆ ವೇದಿಕೆ ಮಾಡಿಕೊಟ್ಟಂತೆ ಆಯಿತು. ಲಿಸ್ಟ್ ಬರ್ತಾ ಇದ್ದಂಗೆ ನೋಡ್ಬೇಕಾಯ್ತು ನೀವು. ರಸ್ತೆಗಿಳಿಯೋರು ಯಾರು, ಟೈರ್ಗೆ ಬೆಂಕಿ ಹಚ್ಚೋರು ಯಾರು, ತಮ್ಮ ನಾಯಕರ ವಿರುದ್ಧ ಮಾತಾಡೋರು ಯಾರು, ಕಾಂಗ್ರೆಸ್ನ ವಿರುದ್ಧ ಧಿಕ್ಕಾರ ಕೂಗೋರು ಯಾರು, ಇದು ಯಾವ ಸಂಪುಟ ರೀ ಅಂತ ಪ್ರಶ್ನೆ ಮಾಡಿದವರು ಯಾರು, ಡಿಕೆ ಶಿವಕುಮಾರ್ ಕೊಟ್ಟ ಮಾತಿಗೆ ತಪ್ಪಿದ್ರು ಅಂತ ಹೇಳಿ ಸಿಟ್ಟಿನ ಮಾತುಗಳನ್ನಾಡಿದ್ರು. ಅಸಮಾಧಾನ ಬ್ಲಾಸ್ಟ್ ಆಯಿತು. ಇದು ಚುನಾವಣೆ ಕೇಂದ್ರಿತ ಕ್ಯಾಬಿನೆಟ್. ಮುಂದಿನ ದಿನಗಳ ಬಗ್ಗೆ ಭಾರೀ ಯೋಚನೆ ಮಾಡಿ ಅಳೆದು ತೂಗಿ ಕ್ಯಾಬಿನೆಟ್ ಮಾಡಿದ್ದಾರೆ. ಇದರಲ್ಲಿ ಹುರುಳಿಲ್ಲ. ಹೈಲಿ ಇಂಬ್ಯಾಲೆನ್ಸ್ಡ್ ಕ್ಯಾಬಿನೆಟ್ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಅಲ್ಲಿಗೆ ಡಿಕೆ ಶಿವಕುಮಾರ್ಗೆ ಈಗ ಮತ್ತೊಂದು ಸವಾಲು. ಅದೇ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗಬೇಕು ಅನ್ನುವಂಥದ್ದು. ಯಾಕೆ ಹಿಂಗಾಯಿತು? ಎಲ್ಲಿ ಹೈಕಮಾಂಡ್ ಹೆಜ್ಜೆಯನ್ನ ತಪ್ಪಿತು? ಲಾಯಲಿಟಿ ಇರುವಂತವರು, ಪಕ್ಷನಿಷ್ಠರಿಗೆ ಇಲ್ಲಿ ಆದ್ಯತೆ ಕೊಡಲಿಲ್ಲ. ಬೇರೆ ಪಾರ್ಟಿಯಿಂದ ಬಂದವರು, ನಿನ್ನೆ ಮೊನ್ನೆ ಬಂದವರನ್ನ ಮಂತ್ರಿ ಮಾಡಿದ್ರಿ ಯಾಕೆ ಅನ್ನುವಂಥದ್ದು ಮೂಲ ಕಾಂಗ್ರೆಸ್ಸಿಗರ ಪ್ರಶ್ನೆಯಾಗಿದೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ವಿಚಾರಗಳ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡ್ಬನ್ನಿ. ಸಿಎಂ ಡಿಕೆಶಿ ಸಂಪುಟ ವಿಸ್ತರಣೆ ಆಗ್ತಾ ಇದ್ದಂತೆ ಅಸಮಾಧಾನ, ಆಕ್ರೋಶ ಸ್ಫೋಟಗೊಂಡಿದೆ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿ ಇದ್ದವರಂತೂ ಕೆರಳಿ ಕೆಂಡವಾಗಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಹೋಲ್ಸೇಲ್ನಲ್ಲಿ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಬೆಂಬಲಿಗರು ಟೈರ್ಗೆ ಬೆಂಕಿ ಹಚ್ಚಿದ್ದಾರೆ, ರಸ್ತೆ ಬಂದ್ ಮಾಡ್ತಿದ್ದಾರೆ, ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಿದ್ದಾರೆ, ರೋಷಾವೇಶಗೊಂಡಿದ್ದಾರೆ. ಒಂದ ಎರಡ ಶಿವ ಇದು ಸಂಪುಟವ, ಶಿವ ಸರ್ಕಾರಕ್ಕೆ ಹೊಸ ಸಂಕಟವ ಅನ್ನುವಂತಾಗಿದೆ ಡಿಕೆ ಕ್ಯಾಬಿನೆಟ್ 2.0. ಸಚಿವ ಸ್ಥಾನ ಸಿಕ್ಕೇ ಬಿಡುತ್ತೆ ಅಂತ ಹೊಸ ಸೂಟು ಬೂಟು ಹಾಕೊಳ್ಳೋಕೆ ರೆಡಿಯಾಗಿದ್ದವರು ಕೊನೆ ಕ್ಷಣದಲ್ಲಿ ಮಂತ್ರಿ ಕುರ್ಚಿ ತಪ್ಪಿದ್ದಕ್ಕೆ ಕೆರಳಿ ಕೆಂಡವಾಗಿದ್ದಾರೆ. ಮೈಸೂರಲ್ಲಿ ತನ್ವೀರ್ ಸೇಠ್ ಬೆಂಬಲಿಗರು ವಿಷ ಸೇವಿಸಿ ಆತ್ಮಹತ್ಯೆಗೆ ಮುಂದಾದ್ರು. ಪ್ರಿಯಾ ಕೃಷ್ಣ ಬೆಂಬಲಿಗರು ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿದ್ರು. ಹಿಟ್ನಾಳ್ ಬೆಂಬಲಿಗರು ಸಿದ್ದರಾಮಯ್ಯ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಬೆಂಕಿ ಉಗುಳಿದ್ರು. ಈ ನಡುವೆ ಅಸಮಾಧಾನಗೊಂಡಿರುವ ಯಶವಂತರಾಯಗೌಡ ಡಿಕೆಶಿ ಕೊಟ್ಟ ಮಾತಿಗೆ ತಪ್ಪಿದ್ದಾರೆ. ರಾಜೀನಾಮೆ ಕೊಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಅಸಮಾಧಾನದ ನಡುವೆ ಹೊಸ ಬಾಂಬ್ ಸಿಡಿಸಿರುವ ಬೇಳೂರು ಗೋಪಾಲಕೃಷ್ಣ, ನಾವು 12 ಜನ ಸಮಾನ ಮನಸ್ಕ ಶಾಸಕರು ನಾಳೆಯೇ ರಾಜೀನಾಮೆ ಕೊಡ್ತೀವಿ ಅಂತ ಖಂಡ ತುಂಡವಾಗಿ ಹೇಳಿದ್ದಾರೆ. ನೋವಾಗಿದೆ, ಬೇಸರ ಆಗಿದೆ. ಅದರಿಂದ ನಾಳೆ 10 ಗಂಟೆಗೆ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಬೇರೆಯವ್ರ ವಿಷಯ ಬೇರೆ, ನಾನು ವಿಷಯದ ಮಾತು ಕೊಟ್ಟಿದ್ರು, ಮಾತು ಉಳಿಸ್ಕೊಂಡಿಲ್ಲ. ಅದಕ್ಕೆ ಅನಿವಾರ್ಯ ತೀರ್ಮಾನ ಮಾಡಿದ್ದೀನಿ. ನಾನು 4 ಬಾರಿ ಗೆದ್ದಂತರಿಗೆ ಈ ತರ ಮೋಸ ಮಾಡಿದ್ರೆ ಸಾಮಾನ್ಯ ಜನರಿಗೆ, ಕಾರ್ಯಕರ್ತರಿಗೆ ಏನು ಗುರುತಿಸ್ತಾರೆ? ಸಂಪುಟ ಸಂಕಟ ಗೊಂದಲದ ಗೂಡಾಗಿದೆ. ಡಿಕೆ ಸರ್ಕಾರದ ಮುಂದೆ ಹಲವು ಸವಾಲುಗಳು ಇರೋದಂತೂ ಸತ್ಯ. ಕಾವೇರಿ ನೀರು, ಅಲ್ಪ ಮಳೆ, ಬರಗಾಲ, ಅಸಮಾಧಾನಗೊಂಡವರ ಸಮಾಧಾನ ಮಾಡೋದು, ಮುಂದೆ ಖಾತೆ ಖ್ಯಾತೆ, ಇನ್ನುಳಿದಿರುವ ಅಲ್ಪ ಸಮಯದಲ್ಲೇ ಅಭಿವೃದ್ಧಿಯತ್ತಲೂ ಗಮನ ಹರಿಸಬೇಕು. ಶಿವ ಹೇಗೆ ನಿಭಾಯಿಸುತ್ತಾರೆ ಸಿಎಂ ಡಿಕೆ ಶಿವಕುಮಾರ್? ಬನ್ನಿ ಚರ್ಚೆ ಮಾಡೋಣ ಮಹಾಭಾರತದಲ್ಲಿ.